ವಿರಾಮದ ನಂತರ ನಿತ್ಯಾನಂದ ಹಾಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೀಗೆ ಎಲ್ಲ ಈ ಥರ ಆತಿಥ್ಯಗಳು ಸಿಗುತ್ತೆ. ಹೀಗೆ ನಾವು ಮುಂದುವರೆದ್ರೆ ನಮಗೆ ಕಾಣಿಸೋದು ನ್ಯೂಸ್ ರೀಡರ್ಗಳು. ಈ ನ್ಯೂಸ್ ರೀಡರ್ಗಳ ಮನೆಗೆ ಹೋದರೆ ಅದರ ಆತಿಥ್ಯ ಸಿಗೋದೇ ಬೇರೆ ಥರ. ಅದು ಚೆನ್ನಾಗಿ ಸಿಗುತ್ತೆ, ಡಿಫ್ರೆಂಟಾಗಿ ಸಿಗುತ್ತೆ. ನಾನು ಸ್ವಲ್ಪ ವರ್ಷಗಳ ಹಿಂದೆ ನ್ಯೂಸ್ ರೀಡಿಂಗ್ ಮಾಡ್ತಾಯಿದ್ದೆ ಒಂದು ಚಾನಲಲ್ಲಿ. ಸೊ ನ್ಯೂಸ್ ರೀಡರ್ ಎಲ್ಲ ಫ್ರೆಂಡ್ಸ್ ಇದ್ದರು. ಈಗ ಲಾಸ್ಟ್ ಒಂದು ಮಂತ್ ಹಿಂದೆ ಅವ್ರ ಮನೆಗೆ ಹೋಗಿದ್ದೆ. ಸಂತೋಷ್ ಅಂತ ಅವ್ರ ಹೆಸರು. ತುಂಬ ದಿವಸ ಆಗಿತ್ತು, ಪಾಪ ಹೋಗೋಣ ಅಂತ ಹೋದ ತಕ್ಷಣ ಆ ನ್ಯೂಸ್ ರೀಡರ್ ಪಾಪ ಅವ್ರದ್ದು ತಪ್ಪಲ್ಲ, ಅದು ಅವ್ರ ಅಭ್ಯಾಸ. ಯಾಕೆಂದರೆ ನ್ಯೂಸ್ ಹೇಳಿ ನ್ಯೂಸ್ ಥರನೇ ಬರುತ್ತೆ ಅವ್ರ ಸ್ಟೈಲು. ಹೋಗಿ ಬೆಲ್ ಮಾಡಿದೆ. ಸಂತೋಷ್ ಒಳಗಡೆಯಿಂದ ಬಂದು ಬಾಗಿಲು ತೆಗೆದ ತಕ್ಷಣ ಹೇಳಿದ, ನಮಸ್ಕಾರ ವಿನಾಯಕ್, ಒಳಗಡೆ ಬನ್ನಿ. ಒಳಗಡೆ ಹೋದೆ. ವಿನಾಯಕ್ ಅವರೇ, ನೀವು ತುಂಬ ಅಪರೂಪವಾಗಿ ನಮ್ಮ ಮನೆಗೆ ಬಂದಿದ್ದೀರಾ. ನಿಮಗೆ ಕಾಫಿ ಬೇಕಾ, ಹಾರ್ಲಿಕ್ಸ್ ಬೇಕಾ, ಟೀ ಬೇಕಾ, ಬೋರ್ನ್ವಿಟಾ ಬೇಕಾ, ಯಾವುದು ಬೇಕು ಅಂತ ಹೇಳಿ ಅಂದ. ಹಾಂ, ಏನಪ್ಪ ವಾರ್ತೆ ಓದ್ತಾ ಇದ್ದ ನಾನು ಅಂದ್ಕೊಂಡೆ. ಅದು ಪರವಾಗಿಲ್ಲ, ಪಾಪ ಅವ್ರ ಅಭ್ಯಾಸ, ಏನು ಬೇಡ ಅಂದೆ. ಸಂತೋಷ್ ಮತ್ತೆ ಹೇಳ್ದ, ಇಲ್ಲ ನಿಮಗೆ ತುಂಬ ಸಂಕೋಚ ಮಾಡ್ಕೋತಿದ್ದೀರಾ ಅನಿಸುತ್ತೆ, ನಾನು ನಿಮಗೆ ಈಗ ಟೀ ಮಾಡ್ತೀನಿ ಅಂದ. ಹೋಗಿ ಒಳಗಡೆ ಹೋದ ಸಂತೋಷ್. ಪಾಪ ನೋಡಿ, ಅವರು ನ್ಯೂಸ್ ರೀಡರು, ಅವ್ರ ಹೆಂಡತಿ ಇನ್ಯಾವುದೋ ಚಾನಲಲ್ಲಿ ನ್ಯೂಸ್ ರಿಪೋರ್ಟರ್. ಒಳಗಡೆ ಹೋಗಿದ್ದಾನೆ, ಟೀ ಮಾಡೋಕ್ಕೆಲ್ಲ ನೋಡ್ತಾ ಇದ್ದಾನೆ, ಆ ಕಡೆ ಈ ಕಡೆ ಎಲ್ಲ. ಪಾಪ ಟೀ ಡಬ್ಬ ಎಲ್ಲ ಸಿಕ್ಕಿದೆ, ಸಕ್ಕರೆ ಡಬ್ಬ ಕಾಣಿಸ್ತಾ ಇದೆ. ಮತ್ತೆ ಹೊರಗಡೆ ಬಂದು ನನ್ನ ಹತ್ರ ಹೇಳ್ದ, ವಿನಾಯಕ್ ಅವರೇ ಒಂದು ನಿಮಿಷ, ಇವಾಗ ಸಕ್ಕರೆ ಡಬ್ಬ ಕಾಣಿಸ್ತಾ ಇಲ್ಲ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಅಂತ ಟಕ್ನೆ ಮೊಬೈಲ್ ತೆಗೆದ. ಹೆಂಡ್ತಿಗೆ ಫೋನ್ ನೋಡ. ಆ ಹೆಂಡ್ತಿ, ಪಂಕಜ ಅವರೇ, ನಾನು ಸಂತೋಷ್ ಮಾತಾಡ್ತಾ ಇದ್ದೀನಿ. ಇವಾಗ ನಮ್ಮ ಮನೆಗೆ ವಿನಾಯಕ್ ಅವರು ಬಂದಿದ್ದಾರೆ, ಅವರಿಗೆ ನಾನು ಟೀ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಸಕ್ಕರೆ ಡಬ್ಬ ಕಾಣಿಸ್ತಾ ಇಲ್ಲ, ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದೆಯಾ? ಆ ಕಡೆಯಿಂದ ಪಂಕಜ್ ಅವ್ರು ಹೇಳಿ, ಟೀ ಡಬ್ಬ ಬಗ್ಗೆ ಇವಾಗ ಹೇಳಬೇಕು ಅಂದರೆ ಸಂತೋಷ್, ಟೀ ಡಬ್ಬವನ್ನು ಕೆಳಗಡೆ ಇಡಿಸಿದ್ದೀನಿ. ಯಾಕೆಂದರೆ ಅಲ್ಲಿ ಮೇಲ್ಗಡೆ ಇಟ್ಟರೆ ಇರುವೆ ಬರುತ್ತೆ ಅಂತೇಳಿ ಸಕ್ಕರೆ ಡಬ್ಬಕ್ಕೆ ನಾನು ಇವಾಗ ಮೆಣಸು ಅಂತೇಳಿ ಸ್ಟಿಕ್ಕರ್ ಹಾಕಿದ್ದೀನಿ. ಅಲ್ಲೇ ಕೆಳಗಡೆ ಇದೆ ಡಬ್ಬ, ನೀನು ಒಂದು 2 ಸಲ ನೀವು ಕೆಳಗಡೆ ಕೈ ಹಾಕಿದರೆ ಸಕ್ಕರೆ ಡಬ್ಬ ಸಿಗುತ್ತೆ ಸಂತೋಷ್. ಈ ಎಲ್ಲ ಟಿ ವಿ ಕ್ಯಾಮ್ರಾಮನ್ ಇವ್ರ ಜೊತೆಗೆ ನಾನು ನಿಮ್ಮ ಹೆಂಡತಿ ಪಂಕಜ. ಮಾಹಿತಿಗಾಗಿ ಧನ್ಯವಾದಗಳು ಪಂಕಜ ಅಂತೇಳಿ ಸಂತೋಷ್ ಅವರು ಫೋನ್ ಇಟ್ರು. ಆಮೇಲೆ ಪಾಪ ಒಳಗಡೆ ಹೋಗಿ ಅದೇನೋ ಹುಡುಕಿ ಕೆಳಗಡೆ 2 ಸಲ ಕೈ ಹಾಕಿ ಏನೋ ಸಿಕ್ಕಿದು ಅಂತ ಟೀ ಮಾಡಿಕೊಟ್ರು ನನಗೆ. ಈ ರೀತಿ ಆದರ ಅತಿಥಿಗಳು ಸಿಗುತ್ತೆ. ಹೀಗೆ ನಾವು ನೋಡ್ತಾ ಹೋದಾಗ ನಾವು ಬೆಂಗಳೂರಲ್ಲಿ ಇನ್ನೊಂದು ಹೆಚ್ಚಿನ ಅಂಶವನ್ನು ನಾವು ಕಾಣೋದು ಈ ಪೊಲಿಟಿಷಿಯನ್ಸ್, ದೊಡ್ಡ ಜನಗಳು. ಅವ್ರನ್ನ ಭೇಟಿ ಮಾಡೋದೇ ಒಂದು ದೊಡ್ಡ ಕೆಲಸ. ಫಸ್ಟ್ ಆಫ್ ಆಲ್ ಸಿಗಲ್ಲ ಅವರು. ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದ್ರೆ ಹೇಗಾಗುತ್ತೆ ನೋಡಿ. ಸಾಮಾನ್ಯವಾಗಿ ಅವ್ರು ಇರೋದು ಎಲ್ಲೋ ಒಂದು ಕಡೆ ಇರ್ತಾರೆ. ಅವ್ರ ಮನೆ ಮುಂದೆ ಒಂದು 18 ಗೇಟ್ ಇರುತ್ತೆ. ಆ ಗೇಟ್, ಒಂದೊಂದು ಗೇಟಿಗೆ ಒಬ್ಬೊಬ್ಬರು ಸೆಕ್ಯೂರಿಟಿ ಇರ್ತಾರೆ. ನೀವು ಫಸ್ಟ್ ಸೆಕ್ಯೂರಿಟಿ ಹತ್ರ ಹೋಗಿ ಕೇಳಬೇಕು, ಅವನಿಗೊಂದು 10 ರೂಪಾಯಿ ಕೊಡ್ಬೇಕು. ಹೀಗೆ ಎಲ್ಲ ಕೊಟ್ಟು ನೀವು ಎಲ್ಲೋ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಆಮೇಲೆ ಯಾರೋ ಒಬ್ಬರು ಬರ್ತಾನೆ, ವೈಟ್ ಶರ್ಟ್ ಹಾಕ್ಕೊಂಡು ಬರ್ತಾನೆ. ಯಾರು ಬೇಕಾಗಿತ್ತು? ಸೈಬ್ರಿಗೆ ಕಾಣಕ್ಕೆ ಬಂದಿದ್ದೀರಾ? ಹೌದು ಅಂದರೆ ಸಾಕು, 5 ನಿಮಿಷ ವೇಟ್ ಮಾಡಿ, ಸೈಬ್ರು ಮೇಲೆಲ್ಲ ಇದ್ದಾರೆ, ಬರ್ತಾರೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, 5 ತಾಸು ಆಯಿತು, ಬೆಳಗಿನ ಸಂಜೆವರೆಗೆ ಕಾದರೂ ಬರಲ್ಲ. ಅವ್ರು ಮೇಲಿದ್ದಾರೋ ಅಥವಾ ಮೇಲೆ ಹೋಗಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೇ ಥರ ಇರುತ್ತೆ, ನಿಮಗೆ ಸಿಗೋದೇ ಇಲ್ಲ. ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಯತ್ನ ಮಾಡಿ. ಅದರ ಆತಿಥ್ಯ ಕಾಫಿ ಟೀ ಎಲ್ಲ ಬೇರೆ ಮಾತಾಯಿತು. ಅವ್ರನ್ನ ಮೀಟ್ ಮಾಡೋಕ್ಕೂ ಆಗಲ್ಲ. ಅಲ್ಲಿ ನಮಗೆ ಸಿಗೋ ಆತಿಥ್ಯ ಅಂದರೆ ಅವ್ರು ನಮಗೇನು ಗೌರವ ಕೊಡ್ತಾರಲ್ಲ ಅಲ್ಲಿಯವರು, ಅದು ಹೇಗಿರುತ್ತೆ ನೋಡಿ. ಹೀಗೆ ನಾವು ನೋಡ್ತಾ ಹೋದಾಗ ಬೇರೆ ಥರದ ಆದರ ಆತಿಥ್ಯಗಳನ್ನ ನಾವು ಸ್ವೀಕರಿಸ್ತೀವಿ. ಹೀಗೆ ನಾವು ನೋಡ್ತಾ ಹೋದಾಗ ನಮಗೆ ಸಿಗೋ ಆದರ ಆತಿಥ್ಯವೇ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಥರ ಇರುತ್ತೆ. ನೀವು ಹಾಗೆ ಯಾವುದೊಂದು ಫಿಲ್ಮ್ ಆ್ಯಕ್ಟರ್ಸ್ ಮನೆಗೆ, ಡೈರೆಕ್ಟ್ರ್ ಇರ್ಬೋದು, ಅಂಥವ್ರ ಮನೆಗೆ ಹೋದರೆ ಅಲ್ಲಿ ಆದರ ಆತಿಥ್ಯ ಹೇಗಿರುತ್ತೆ ನೋಡಿ. ನನಗೊಬ್ಬರು ಪರಿಚಯದವ್ರು ಡೈರೆಕ್ಟ್ರ್ ಇದ್ದರು. ನಾನು ಹೀಗೆ ಅವಕಾಶಗಳನ್ನು ಕಾಯ್ತಾ ಇದ್ದೆ. ಹುಡ್ಕೊಂಡು ಹೋದೆ, ಸಿಗ್ಬೋದು ಅಂತ ಆಸೆ. ಹೋಗಿ ಅವ್ರ ಮನೆಗೆ ಹೋದೆ. ಯಾಕಂದರೆ ಬೇರೆ ಯಾರೋ ಇನ್ಫ್ಲೂಯೆನ್ಸ್ ಮೇಲೆ ಅವ್ರ ಮನೆಗೆ ಹೋಗಿದ್ದೆ. ಹಾಗೆ ಅವ್ರು ಕಳಿಸಲ್ಲ. ಒಳಗಡೆ ಕರೆದು ಕೂರಿಸಿದ್ರು. ಕೂರಿಸಿ ಅದೆಲ್ಲ ಹೇಳಿದೆ, ನಾನು ಈ ಥರ ಸರ್ ಬೇಕು ನನಗೆ ಅವಕಾಶ ಅಂತ ಎಲ್ಲ ಮಾತಾಯಿತು. ಆಮೇಲೆ ಏನು ಕಾಫಿ ಏನು ತೊಗೋತೀರಾ ಅಂದೆ. ಪರವಾಗಿಲ್ಲ ಅಂದೆ. ಇಲ್ಲ ಪಾಪ ಅಂಥೇಳಿ ಕಾಫಿ ತರಿಸಿದ್ರು. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಕಾಫಿ ಕುಡಿಬೇಕಾದ್ರೆ ನನಗೊಂದೇ ಕೊಡಲ್ಲ, ಅವರು ತಂದಿಟ್ಕೋತಾರೆ. ಇಬ್ಬರು ಪಾಪ ಅವ್ರ ಮನೆ ಕೆಲಸವ್ರೇನೋ ತಂದು ಕಾಫಿ ಇಟ್ಟರು ಎದುರುಗಡೆ ತಂದು ಇಟ್ಟ ತಕ್ಷಣ ಹೇಳಿದ್ರು, ಸ್ಟಾರ್ಟ್ ಆ್ಯಕ್ಷನ್.
ಅವಾಗ ನಾವು ಕಾಫಿ ತೊಗೊಂಡು ಕುಡಿಬೇಕು, ಅವ್ರು ಆ್ಯಕ್ಷನ್ ಅನ್ಬೇಕು. ಅವ್ರು ಮತ್ತೆ ಅವರು ಕಾಫಿನ ಒಂದು ಒಂದು ಗುಟ್ಕನ್ನು ಹೇಗೆ ಕುಡಿದ್ರು ಮತ್ತೆ ಕೆಳಗಡೆ ಇಟ್ಟರು, ಕಟ್ ಅಂತ. ಅಂದರೆ ಒಂದು ಸಲ ಆ್ಯಕ್ಷನ್ ಅಂದಾಗ ಕ್ಷಣ ಕುಡಿಬೇಕು, ಕಟ್ ಅನ್ಸನ ಕೆಳಗಡೆ ಇಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಪಾಪ ಅವ್ರಿಗೆ ಅದೇ ಅಭ್ಯಾಸ, ಆ್ಯಕ್ಷನ್ ಕಟ್, ಆ್ಯಕ್ಷನ್ ಕಟ್. ಹೀಗೆ ಒಬ್ಬೊಬ್ಬರ ಮನೆಗೆ ಹೋದರೆ ಆದರ ಆತಿಥ್ಯ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ದೀವಿ. ಹೀಗೆ ನಿಮ್ಮ ಅನುಭವ ಅಂದರೆ ನೀವು ಯಾವರ ಮನೆಗೆ ಹೋದಾಗ ನಿಮಗೆ ಯಾವ ರೀತಿ ಆತಿಥ್ಯ ಸಿಕ್ಕಿದೆ ಅಂತ ನೀವು ಯೋಚನೆ ಮಾಡ್ತಾ ಹಾಯಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.